ಸ್ಮಶಾನದಲ್ಲಿ ಹೆಣ ಮತ್ತೆ ಸ್ಮಶಾನ ಇಬ್ರು ಸಂಭಾಷಣೆ ಕಣ್ರಿ. ಹೆಣ ಹೊತ್ಕೊಂಡು ಹೋಗಿರ್ತಾರೆ. ಸ್ಮಶಾನ ಈ ಹೆಣದೊಂದಿಗೆ ಸಂಭಾಷಣೆ ಮಾಡುತ್ತೆ ಕಣ್ರಿ. ಹೆಣ ಅಂತಂದ್ರೆ ಆತ್ಮ. ಆತ್ಮ ಸ್ಮಶಾನ ಇಬ್ರು ಮಾತಾಡೋ ಕಾನ್ವರ್ಸೇಷನ್ ನೋಡಿ ಹೀಗಿದೆ. ಸ್ಮಶಾನ ಕೇಳುತ್ತೆ, ಏನೋ ಮನುಷ್ಯ ಬಂದಿದ್ಯಾ, ಏನೇನು ಹೊತ್ಕೊಂಡು ಬಂದೆ ಅಂತ ಕೇಳುತ್ತೆ. ಅದಕ್ಕೆ ಈ ಆತ್ಮ ಹೇಳುತ್ತೆ, ಏನು ಹೊತ್ಕೊಂಡ್ ಬರ್ಬೇಕಾಗಿತ್ತು, ನಾನೇನು ಹೊತ್ಕೊಂಬರಕ್ಕಾಗತ್ತೆ, ನಾನು ಸತ್ತೋಗಿದ್ದೀನಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಸ್ಮಶಾನ ಹೇಳುತ್ತಂತೆ, ನೀನ್ ಎಷ್ಟೆಲ್ಲ ಆಸ್ತಿ ಮಾಡಿದ್ಯಾ, ಹೆಂಡತಿ ಮಕ್ಳಿದಾರೆ, ಅಷ್ಟ್ ದೊಡ್ಡ ಕುಟುಂಬ ಇದೆ, ನಿನ್ಗೊಂದು ಹೋದ ಇತ್ತು, ಮರಿತಾ ಇದ್ದಲ್ಲ ಹೋದ ಅಂತ ಪೊಸಿಷನ್ ಅಂತ ಕೇಳ್ತಂತೆ ಸ್ಮಶಾನ. ಅದಕ್ಕೆ ಆತ್ಮ ಹೇಳ್ತಂತೆ, ಅವೆಲ್ಲ ತಗೊಂಡ್ ಬರಕ್ ಆಗಂಗಿದ್ರೆ ಇನ್ನೇನ್ ಬಿಡು, ಎತ್ಕೊಂಡೇ ಬಂದ್ಬಿಡ್ತಾ ಇದ್ನೋ ಏನೋ, ನಾನು ಇಲ್ಲಿ ಹೆಂಗಿರ್ಬೇಕೋ ಏನೋ ಅಂತ ಐತ್ಲಗ ಅಂತ ಡೈಲಾಗ್ ಹಾಕ್ತಂತೆ. ಸೊ ಆಗ ಸ್ಮಶಾನ ಹೇಳ್ತಂತೆ, ಮೂರ್ಖ, ಇಲ್ಲಿ ಕೂಡ ನೋಡು, ನೀನ್ ಸತ್ ಬಂದ್ರೂನು ನಿನ್ ಆಸೆ ದುರಾಸೆ, ಲಿಮಿಟ್ಸೇ ಇಲ್ಲ ನೋಡು, ಅನ್ಲಿಮಿಟೆಡ್ ಪ್ಯಾಕ್ ನಿಂದು. ಎಷ್ಟ್ GB ನೀನು ಅಂತ ಕೇಳ್ತಂತೆ. ಅದಕ್ಕೆ ಅವನು ಆತ್ಮ ಹೇಳದ್ನಂತೆ, ಏನ ಹೇಳು ಸ್ಮಶಾನ, ಕೊನೆಗೆ ನೀನೇ ನನ್ ಗಟ್ಟಿ, ನಿನ್ ಫ್ರೆಂಡ್ಶಿಪ್ಪೇ ನನ್ ಗಟ್ಟಿ ಆಯ್ತು ಅಂತ ಹೇಳ್ತಾ ಅಳ್ತಾನಂತೆ. ಅಲ್ಲಿ ನೆರೆದಿದ್ದಂತ ಜನರನ್ನೆಲ್ಲ ನೋಡ್ಬಿಟ್ಟು ಸ್ಮಶಾನ, ಅಯ್ಯಯ್ಯೋ ನಿನ್ ಯೋಗ್ಯತೆ ಇಷ್ಟೇನಾ, ಅಯ್ಯಯ್ಯೋ ಇದೇನಿದು, ಇಷ್ಟೇ ಜನ ಬಂದಿದ್ದಾರೆ, ನಿನ್ ಸ್ವಂತದವ್ರ ಅಕ್ಕ ತಂಗಿರೇ ಬಂದಿಲ್ವೇ, ಇಬ್ರೇ ಬಂದಿದ್ದಾರೆ, ಎಲ್ಲಿ ನಿನ್ ಫ್ಯಾಮಿಲಿ, ಎಲ್ಲಿ ನಿನ್ ಫ್ರೆಂಡ್ಸು, ಯಾಕೆ ನಿನ್ ಕಿಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲಿ ಅಂತೆಲ್ಲ ಕಿಂಡಲ್ ಮಾಡಕ್ ಸ್ಟಾರ್ಟ್ ಮಾಡ್ತಂತ ಕಣ್ರಿ. ಅದಕ್ಕೆ ಇವನಿಗೆ ಏನೂ ಆನ್ಸರ್ ಕೊಡಕ್ ಆಗ್ತಾ ಇಲ್ಲ, ಅಳ್ತಾ ಕೂತಿದ್ದಾನೆ. ದುಃಖ ಪಡಬೇಡ ಮನುಷ್ಯ, ಇರೋಷ್ಟು ದಿನ ಎಲ್ರ ಜನ ಜೊತೆಗೆ ಎಲ್ರ ಹತ್ರನೂ ತೂ ಅನ್ಸ್ಕೊಂಡ್ ಬದುಕ್ ಬಿಟ್ಟಿದೀಯಾ. ನನಗಿಲ್ಲಿ ಗೊತ್ತಾಗ್ತಾ ಇದೆ ನಿನ್ ವ್ಯಾಲ್ಯೂ ಏನು ಅಂತ. ನೀನೀಗ ಹತ್ರ ಏನ್ ಪ್ರಯೋಜನ ನೋಡು, ನಿನ್ ಮುಂದೆ 4 ಜನ ಅಳೋರು ಇಲ್ಲ, ಎಲ್ರೂ ಮೂಗುಗೆ ಬಟ್ಟೆ ಇಟ್ಕೊಂಡು ನಿಂತಿದ್ದಾರೆ, ನೀನು ತುಂಬಾ ಸುಗಂಧ ದ್ರವ್ಯಗಳಿಂದ ಸುವಾಸನೆ ಸೂಸ್ತಾ ಇದೀಯ ಅಂತ ಅವನನ್ನ ಕೆರಳಿಸ್ತಾ ಇದೆ ಸ್ಮಶಾನ ಆತ್ಮನ. ಅದಕ್ಕೆ ಅವನು ಎದ್ದು ನಿಂತು ಹೇಳದ್ನಂತೆ, ಸಾಕು ನಿಲ್ಸು, ನೀನ್ ಎಷ್ಟಂತ ನನ್ನ ಕಿಂಡಲ್ ಮಾಡ್ತೀಯಾ ಅಂತ. ಹಂಗಿಲ್ ಒಂದ್ ಮಾತು ನೆನಪಾಗ್ತಾ ಇದೆ ಕಣ್ರಿ, ಮಧ್ಯದಲ್ಲಿ ಇದನ್ನ ಹೇಳಲೇಬೇಕು. ಮನುಷ್ಯ ವಾಯ್ಸ್ ರೈಸ್ ಮಾಡ್ಬಿಟ್ರೆ ತನ್ನ ವ್ಯಾಲ್ಯೂ ರೈಸ್ ಆಗ್ಬಿಡುತ್ತೆ ಅಂತ ತಿಳ್ಕೊತಾನೆ. ಆದ್ರೆ ಆ ಮಾತಲ್ಲಿ ವ್ಯಾಲ್ಯೂನೇ ಇಲ್ಲ ಅಂತಂದ್ರೆ ಅವನು ಯಾವ ಕಾಲಕ್ಕೆ ಅವನ್ ವ್ಯಾಲ್ಯೂ ರೈಸ್ ಆಗತ್ತೆ ಹೇಳಿ. ಮಾತು ವಾಯ್ಸ್ ರೇಸ್ ಆಗಿದ ತಕ್ಕಂಗೆ ವ್ಯಾಲ್ಯೂ ಕೂಡ ರೇಸ್ ಆಗೋ ರೀತಿ ಇರಬೇಕು. ಮಾತಾಡಿದೀವಿ ಅಂತಂದ್ರೆ 4 ಜನ ಮುಖದಲ್ಲಿ ಮುಗುಳ್ನಗೆ ಬರೋ ರೀತಿ ಇರಬೇಕು. ಮಾತಾಡಿದೀವಿ ಅಂತಂದ್ರೆ ಹೌದು ಅಂತ ತಲೆ ತೂಗ್ಲೇಬೇಕು. ಏನಂತೀರಾ? ಓಕೆ. ಮಧ್ಯದಲ್ಲಿ ಈ ಮಾತು ಅಂತ ಯಾಕೆ ಬಂತು ಅಂತಂದ್ರೆ ಸ್ವಂತವಾಗಿ ಅನುಭವ ಆಗೋಗ್ಬಿಡುತ್ತೆ ಕಣ್ರಿ. ಹಾಗಾಗಿ ಒಂದ್ ಎಕ್ಸಾಂಪಲ್ ಕೊಟ್ಟು ಮಧ್ಯದಲ್ಲಿ ಆ ಮ್ಯಾಟ್ರ್ ತೆಗ್ದ್ಬಿಡ್ತೀನಿ, ಫೀಲ್ ಆಗೋಗ್ಬಿಟ್ಟಿರ್ತೀನಲ್ವಾ. ಹಾಗಾಗಿ ಸರಿ, ಈ ಆತ್ಮ ಒಂದೇ ಸಮನೆ ಕೌಂಟರ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ನಾನು ಹಿಂಗಿದ್ದೆ, ನಾನು ಆ ಹೋದ ಅಲ್ಲಿದ್ದೆ, ನನಗೆ ಇಷ್ಟು ಸಂಬಳ ಬರ್ತಾ ಇತ್ತು, ನಾನು ಇಷ್ಟೆಲ್ಲ ಬಿಲ್ಡಿಂಗ್ಸ್ ಕಟ್ಟಿದೀನಿ, ನಾನು ಅದೆಲ್ಲ ಮಾಡಿದೀನಿ, ಇದೆಲ್ಲ ಮಾಡಿದೀನಿ, ನನ್ನ ಮಕ್ಕಳನ್ನ ಓದಿಸಿದೀನಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಾನು ಸಹಾಯ ಮಾಡಿದೀನಿ, ಎಲ್ಲ ಮಾಡಿದೀನಿ, ನಾನು ಅಂತ ಎಲ್ಲ ನನ್ನ ತಲೆ ಮೇಲೆ ಹಾಕೊಂಡು ನಾನೇ ಮಾಡಿದೀನಿ. ನೀನೇ ನನ್ನ ಕಿಂಟಲ್ ಮಾಡ್ಬೇಕಾಗಿಲ್ಲ. ನನ್ನ ಮಕ್ಳಿಗೆ ಎಷ್ಟು ಬೇಕಷ್ಟು ಆಸ್ತಿ ಮಾಡಿಟ್ಟು ಬಂದಿದ್ದೀನಿ, 4 ತಲೆಂತ್ರ ಕುತ್ಕೊಂಡು ತಿನ್ಬೋದು. ನೀನೇ ನನ್ನ ಅನ್ಬೇಕಾಗಿಲ್ಲ. ನಾನೀಗ ಬಂದ್ರು ಎಲ್ಲರೂ ಖುಷಿಯಾಗಿರ್ತಾರೆ ಅಲ್ಲ. ಪಾಯಿಂಟ್ ಬಂದೆ ನೋಡು ಅಂತ ಹೇಳ್ತಂತೆ ಸ್ಮಶಾನ. ಏನ್ ಪಾಯಿಂಟು ಅಂದಂತೆ. ಅದಕ್ಕೆ ಸ್ಮಶಾನ ಹೇಳ್ತಂತೆ, ಅದಕ್ಕೆ ನಿನ್ ಮುಂದೆ ಇವತ್ತು 4 ಜನ 4 ಕಣ್ಣೀರ್ ಹಾಕೋರು ಗತಿ ಇಲ್ಲ ಅಂತ ಹೇಳ್ತಂತೆ. ಏನಾದ್ರ ಅರ್ಥ ಅಂತ ಕೇಳಿದ್ರೆ, ನೀನ್ ಬದುಕಿರೋಷ್ಟು ದಿನ ನಾನು ಅಂತ ಬದುಕಿದೀಯ ತಾನೇ, ಎಲ್ಲ ನನ್ನಿಂದಾನೇ, ನಾನೇ ಅಂತ ಬದುಕಿದೀಯಲ್ವಾ. ಯಾಕೆ ಬದುಕದೆ ಹಂಗೆ ನೀನು? ನಾನು ಹೋದ ಅಂತ ಯಾಕೆ ನೀನು ಮೆರೆದೆ? ಅದಕ್ಕೆ ನೀನ್ ಇಷ್ಟು ಬೇಗ ಇಲ್ಲಿಗೆ ಬಂದ್ಬಿಟ್ಟಿರೋದು ನನ್ನ ಜೊತೆಗೆ. ನನ್ನ ಫ್ರೆಂಡ್ಶಿಪ್ ನಿನಗೆ ಬೇಕಾಗಿತ್ತು ಅನ್ಸುತ್ತೆ. ನಾನು ಸುಮಾರು ಒಂದು 60ರಿಂದ 70 ಮಿಸ್ಡ್ ಕಾಲ್ ಕೊಟ್ಟಿದ್ದೆ ನಿನಗೆ. ನಾನು ಮೋಸ್ಟ್ಲಿ ನೀನು ತೆಗೆದು ನೋಡಿಲ್ಲ ಅಷ್ಟೇ ಮಿಸ್ಡ್ ಕಾಲ್ ಲಾಗ್ನ ಅಂತ ಹೇಳ್ತಂತೆ.